ಏನೋ ಯೋಚನೆ ಮಾಡ್ಲಿಕ್ಕತ್ತಿ? ಅದು ನಿಮ್ದು ದೊಡ್ಡ ಸಂಸಾರ ಅಲ್ವಾ? ಸಂಸಾರ ಏನೋ ದೊಡ್ಡದ ಖರೆ, ಆದ್ರೆ ಅವ್ರವ್ರ ಸಮಯ ಅವ್ರವ್ರಗ ನೋಡು. ಹಿರಿ ಮಗ ಸೊಸಿ ಇರೋ ಊರ್ನ್ಯಾಗ ಅವ್ರಿಗ್ ಬೆಳಕ್ ಹರಿಯೋ ಹೊತ್ನ್ಯಾಗ ನಮಗ ರಾತ್ರಿ ಆಗಿರ್ತದ. ಇನ್ ಸಣ್ಣವ ಅವ ಎಲ್ಲಿದ್ದಾನ ಅನ್ನೋದು ತಿಂಗಳಿಗೊಮ್ಮೆನೋ 2 ತಿಂಗಳಿಗೊಮ್ಮೆನೋ ಸುದ್ದಿ ಬರ್ತದ. ಒಟ್ನ್ಯಾಗ ನಮ್ ಕೈಯಾಗ ಯಾರು ಸಿಗಂಗಿಲ್ಲ ನೋಡು. ತಪ್ಪಿ ಏನಾರ ಕೈಗೆ ಸಿಕ್ಕರು ಏನೂ ಪ್ರಯೋಜನ ಇಲ್ಲವ. ಅವ್ರಿಬ್ರಿಗೂ ಇನ್ನೇಗೆ ಕೆಲಸ ಬ್ಯಾಡಂತ. ಅದಕ್ಕೆ ನಾನು ಈ ಕೆಲಸ ಬಿಟ್ಬಿಡ್ಬೇಕಂತ ವಿಚಾರ ಮಾಡಕತ್ತೀನಿ. ನೋಡೋಣ ತಾಯಿ ಹ್ಯಾಂಗ ನಡೆಸ್ಕೊತಾಳಂತ. ಕೈ ಮಗ್ಗದ ವ್ಯಾಪಾರ ಚೆನ್ನಾಗ್ ಆಗ್ತಿಲ್ವಾ ಸರ್? ಕಷ್ಟ ಇದೆಯಾ? ಕೈಮಗ್ಗದ ವ್ಯಾಪಾರ ಯಾವ ಕಾಲದಾಗ ಚಂದಿತ್ತು ತಾಯಿ, ಯಾವಾಗಲೂ ಕಷ್ಟನೇ. ಈಚೀಚೆಗೆ ಕೈಮಗ್ಗಕ್ಕೆ ಬೇಡಿಕೆ ಕಮ್ಮಿ, ಆದ್ರೆ ಕೆಲಸಗಾರರ ಸಂಬಳ ಖರ್ಚು ವೆಚ್ಚ ಅದು ಮಾತ್ರ ಕಮ್ಮಿ ಆಗಂಗಿಲ್ಲ. ಅದಕ್ಕೆ ನಾನು ಅಂದಿದ್ದು ನಾನು ಈ ಕೆಲಸ ಬಿಟ್ಟು ಬಿಡ್ಬೇಕಂತ ವಿಚಾರ ಮಾಡಕತ್ತೀನಿ ಅಂತ. ಹಾಗಾದ್ರೆ ನೀವ್ ಯಾಕೆ ನಮ್ ಜೊತೆ ಸೇರ್ಬಾರ್ದು? ಅಂದ್ರೆ ನೇಯ್ಗೆ ನೀವು ಮಾಡಿ ಅದ್ರ ಬ್ರ್ಯಾಂಡಿಂಗ್ ನ ನಾವು ಮಾಡ್ತೀವಿ. ನಮಗೂ ನಿಮ್ಮಂತ ಅನುಭವಿ ನೇಕಾರರ ಅವಶ್ಯಕತೆ ಇದೆ. ನಿಮ್ ಅನುಭವ ನಮ್ ಮಾರ್ಕೆಟ್ ಸ್ಪೇಸ್ ಎರಡೂ ಸೇರಿದ್ರೆ ಜನಗಳಿಗೆ ಇನ್ನಷ್ಟು ಒಳ್ಳೆ ಕ್ವಾಲಿಟೀಸ್ ನ ಕೊಡ್ಬೋದು. ಭಾರಿ ಶಾಣೆ ಅದೇವ ನೀ. ಇಷ್ಟು ಸಣ್ಣ ವಯಸ್ಸಿಗೆ ಇಂಥ ದೂರದೃಷ್ಟಿ ಅದು ಹ್ಯಾಂಗ ಬಂತ ನಿನಗಂತ? ಬೇಷ್, ಒಪ್ಪದೆ ಬಿಡವ, ಒಪ್ಪದೆ ಆತ್. ಈ ಬಗ್ಗೆ ನಾ ವಿಚಾರ ಮಾಡ್ತೀನಿ. ಮತ್ತೆ ಇಷ್ಟು ದೊಡ್ಡ ಮನೇಲಿ ನಿಮ್ ಜೊತೆ ಇನ್ಯಾರೂ ಇಲ್ವಾ? ಯಾಕಿಲ್ಲವಾ, ಅದರಲ್ಲ. ಯಾರು? ಈಕೀಗ ನಾನು, ನನಗೀಕಿ. ಇವತ್ತು ನಿಮ್ ಮಗನ್ ಹುಟ್ಟದಪ್ಪ ಅಮ್ಮ. ನೀವ್ ಅವ್ರನ್ನ ನೆನಪು ಮಾಡ್ಕೊಳಲ್ವಾ? ಅವ್ರು ನಿಮ್ಗೆ ಇಷ್ಟೊಂದು ಬೇಡವಾಗೋದ್ರ? ಜೇನೆ, ಅನು ಹೇಗಿದ್ದಾಳೆ? ಎಲ್ಲಿದ್ದಾಳೆ? ಅವಳಿಗೇನು ತೊಂದರೆ ಇಲ್ಲ ತಾನೆ? ಏನಿಲ್ಲ, ಅವಳು ಸೌತತ್ತಿಗೆ ಹೋಗಿದ. ಸೌದತ್ತಿಗ? ಹಾ, ಆ ತಾಯಿ ದರ್ಶನಕ್ಕೆ. ಅವ್ರ ಮನೇಲಿ ಎಲ್ಲವನ್ನ ಭಾರಿ ನಂಬ್ತಾರಲ್ಲ. ಇಲ್ಲ ಚೆಂಡೆ, ನಾನು ಅನ್ಕೊಂಡಿದ್ದು ನಿಜಾನೇ, ನಾನು ಅನುಮಾನ ಪಟ್ಟಿದ್ದು ನಿಜಾನೇ. ಏನ್ ಹೇಳ್ತಿದ್ಯಾ ಆರ್ಯ? ಅವಳು ಹೋಗಿರೋದು ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ. ನಾನು ಹುಟ್ಟಿದ್ದೂರು ಬೆಳಗಾವಿ ಅಂತ ಅವಳಿಗೆ ಗೊತ್ತಾಗಿರಬೇಕು. ನೋಡು, ಮೊದಲು ಊಟಿಗೆ ಹೋಗಿದ್ದಾಳೆ, ಈಗ ಬೆಳಗಾವಿಗೆ ಹೋಗಿದ್ದಾಳೆ. ಇಲ್ಲೇ ಎಲ್ಲ ಗೊತ್ತಾಗತ್ತಲ್ಲ ಚಂಡೆ. ದೇವ್ರ ದರ್ಶನಕ್ಕೆ ಹೋಗಿರ್ಬೋದಲ್ಲ ಆರ್ಯ, ಯಾಕೆ ಟೆನ್ಷನ್ ಆಗ್ತೀಯಾ? ಇಲ್ಲ ಚಂಡೆ, ನನಗೆ ಅನ್ನೋ ಬಗ್ಗೆ ಗೊತ್ತು. ಆದರೆ ನನಗೆ ನನ್ನ ಬಗ್ಗೆನೇ ಗೊತ್ತು.
ಐ ನೀಡ್ ಹೆಲ್ಪ್ ಚಂಡೆ. ನೀನು ನನಗೆ ಸಹಾಯ ಮಾಡು ಚಂಡೆ. ನಿಂಗೇನೂ ಆಗಿಲ್ಲ. ನೀನು ಎಲ್ಲದನ್ನು ಮನಸ್ಸು ಕಚ್ಕೊಳ್ಳೋದನ್ನ ಬಿಡು. ನಿಂಗೆ ಒತ್ತಡ ಜಾಸ್ತಿ ಆಗಿದೆಯಲ್ಲ, ಅದೇ ಅದನ್ನು ತುಂಬಾ ಹಚ್ಕೊಂಡಿದ್ದೆ. ಅದೇ ಯೋಚನೆಯಲ್ಲಿ ಎಷ್ಟೋ ದಿವಸ ನೀನು ನಿದ್ದೆ ಮಾಡಿಲ್ಲ. ನಿದ್ರೆ ಔಷಧಿ ತಗೊಂಡ್ರೆ ಹೀಗೆ ಏನಾದರೂ ಭ್ರಮೆ ಉಂಟಾಗತ್ತೆ ಅಂತ ಡಾಕ್ಟರ್ ಹೇಳಿದ್ರಲ್ಲ. ಎಲ್ಲ ನಿದ್ದೆ ಔಷಧಿ ಪರಿಣಾಮ ಅಷ್ಟೇ. ನಾನು ಈಗಲೇ ಅನು ಹತ್ರ ಮಾತಾಡಬೇಕು. ಅದಷ್ಟೇ ನನಗೆ ಸಮಾಧಾನ ಕೊಡೋಕೆ ಸಾಧ್ಯ. ಪ್ರತಿದಿನ ಬೆಳಗ್ಗೆ ನಿಮ್ಮ ಮನೇಲಿ ಇಷ್ಟೆಲ್ಲ ತಿಂಡಿ ಮಾಡ್ತೀರಾ? ಸ್ವೀಟು ಮಾಡಿದ್ದೀರಾ? ಹಾಗೇನಿಲ್ಲ, ಇವತ್ತು ಸ್ವಲ್ಪ ವಿಶೇಷ ಅಷ್ಟೇ. ಬಹುಶಃ ನೀ ಬರ್ತಿ ಅಂತ ಆ ಎಲ್ಲವೂ ತಾಯಿ ಈಕಿ ಕನಸ್ನಾಗ ಬಂದು ಹೇಳಾಳ ಅಂತ ಕಾಣ್ತತಿ. ಅದಕ್ಕೆ ಇದೆಲ್ಲ ವಿಶೇಷ ಮಾಡ್ಯಾಳ ಅಲ್ಲೇನಾ? ಖರೆ ಖರೆ. ಕುಂದ್ರ ನಾ ಈಗ ಬಂದೆ. ಯಾಕೆ ಮುಚ್ಚಿಡ್ತಿದ್ದೀರಾ? ಇವತ್ತು ನಿಮ್ಮ ಮಗ ಸಂಜಯ್ ಪಾಟೀಲ್ ಹುಟ್ಟಪ್ಪ ಅಲ್ವಾ? ಅದಕ್ಕೆ ತಾನೇ ಈ ಸ್ವೀಟ್ಸ್ ಎಲ್ಲ. ಇದನ್ನ ಹೇಗೆ ಕೇಳೋದು ನಿಮ್ಮ ಹತ್ರ? ಅಪ್ಪ ಅವಾಗೆ ನೀನು ಒಬ್ಬಾಕಿನೇ ಮಗಳಂದಿಯಲ್ಲ, ನೋಡ್ಲಿಕ್ಕೆ ಇಷ್ಟು ಚಂದ ಇದ್ದೀನಿ, ಇನ್ನ ಲಗ್ನ ಆಗಿಲ್ಲ ನಿನಗ? ನನಗ್ ನಂಬಲಿಕ್ಕೆ ಆಗವಲ್ತು. ಯಾಕ ಮನಸ್ನಾಗ ಯಾರನ್ನಾರು ಪ್ರೀತಿ ಮಾಡ್ಲಿಕ್ಕತ್ತೀಯೇನು? ಮಾತಾಡಲ್ಲ. ಹಲೋ ಅನು, ಎಲ್ಲಿದ್ಯಾ? ಯಾವಾಗ ಬರ್ತಿದ್ಯಾ? ಅದು ಸರ್, ನಾನು ಆದಷ್ಟು ಬೇಗ ಬರ್ತೀನಿ. ನಾನು ನಿನ್ನ ಹತ್ರ ಮಾತಾಡ್ಬೇಕನು, ತುಂಬಾ ಮಾತಾಡ್ತಿದ್ದೆ. ಪ್ರಿಯಾ, ಓರಿ ಬಂದೆ. ಅನು, ಎಲ್ಲಿದ್ಯಾ? ನಿನ್ ಜೊತೆ ಯಾರಿದ್ದಾರೆ? ಸರ್, ನಾನು ಬ್ಯಾಟ್ರಿ ಲೋ ಆಯ್ತು. ಹಲೋ ಹಲೋ ಅನು, ನಾನು ತಪ್ಪು ಮಾಡ್ತಾ ಇದ್ದೀನ? ಯಾವುದನ್ನ ಆರ್ಯ ಸರ್ ಮರೆಯೋದಕ್ಕೆ ಇಷ್ಟು ವರ್ಷಗಳು ಪ್ರಯತ್ನ ಪಟ್ರೋ ಅದನ್ನ ಮತ್ತೆ ಅವ್ರ ಮುಂದೆ ತಂದಿಡ್ತಾ ಇದ್ದೀನ? The number you're calling is switched off right now. ರಮ್ಯಾ, ನಮ್ ಕರೆಂಟ್ ಫೀಸ್ ಕಿತ್ತಾಕ್ದವ್ನ ಏನಾರ ನನ್ ಕೈ ಸಿಕ್ಕಿದ್ರೆ ಸರಿಯಾಗಿ ಬೆಂಡೆತ್ತಿರ ಅಲ್ವಾ ಆಂಟಿ? ಇಲ್ಲ ಇಲ್ಲ ಇಲ್ಲ, ಛೇ, ಥ್ಯಾಂಕ್ಸ್ ಹೇಳ್ತೀನಿ. ಹ್ಞೂ, ಅವ್ರೇನಾರ ಫೀಸ್ ಕಿತ್ಕೊಂಡು ಹೋಗಿರ್ಲಿಲ್ಲ ಅಂದಿದ್ರೆ ನಾನು ಇಡೀ ದಿನ ಇದನ್ನ ಮಿಕ್ಸಿಗೆ ಹಾಕೊಂಡು ಗರ್ರ 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 ಅಂತ ತಿರುಗಿಸ್ತಿದ್ದೆ. ಈಗ ನೋಡು, ಎಲ್ಲ ಸಲೀಸಾಗೋಯ್ತು. ಅದಕ್ಕೆ ಅವ್ರಿಗೆ ಒಳ್ಳೇದಾಗ್ಲಿ ಎಂದೆ. ಅವ್ನ್ ಯಾರ್ಯಾರ ಶಾಪನ ಮೈ ಮೇಲೆ ಹಾಕೊಂಡಿದ್ನೋ ಏನೋ, ನಿಮ್ ಹಾರೈಕೆಯಿಂದ ಚೆನ್ನಾಗಿರ್ಲಿ ಬಿಡಿ.
ಆಂಟಿ ಚಕ್ಲಿ ಮಾಡ್ಬೇಕಾದ್ರೆ ನನ್ನನ್ನು ಕರೀರಿ, ಬಂದ್ ಹೆಲ್ಪ್ ಮಾಡ್ತೀನಿ. ಹೌದಾ? ಯಾವಾಗೇನು? ಈಗ್ಲೇ ನಡಿ. ಟೆರೆಸ್ ಮೇಲೆ ಬಟ್ಟೆ ಹಾಕಿದ್ದೀನಿ, ತೆಗ್ದಿಟ್ಬಿಟ್ಟು ಬರ್ತೀನಿ. ಕೇಳೋದ್ ನೋಡಿದ್ರೆ ಈಗ್ಲೇ ಬಂದ್ ಮಾಡ್ಕೊಟ್ಬಿಡಂಗೆ. ಅಣ್ಣ, ಪುಷ್ಪ ಗಾಡಿ ತಗೊಳ್ಳೋದಿಕ್ಕೆ ನಿನ್ ಕೈಯಿಂದ ಏನೇನ್ ಸಹಾಯ ಮಾಡಕ್ಕಾಗತ್ತೋ ನಿನಗೆ ಗೊತ್ತಿಲ್ಲದೆ ಮಾಡ್ತಾ ಇದೀಯ ಅನ್ಸುತ್ತಣ್ಣ. ಫ್ಯೂಸ್ ಕಿತ್ ಹಾಕಿದ್ರೆ ಮೂಲೆಯಲ್ಲಿ ಕೂತಿರ್ತಾಳೆ ಅನ್ಕೊಂಡಿದ್ದೆ. ನೋಡು, ಕೆಲಸ ಮುಗಿಸ್ಕೊಂಡೇ ಬಂದ್ಬಿಟ್ಲು. ನೀನ್ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಅವರೇ ಗೆಲ್ಲೋದು, ನೀನೇ ಸೋಲೋದು. ಅದು ಏನು ಅಂತ ಮಾತಾಡ್ತಿದ್ಯಾ? ಫಸ್ಟ್ ಹೋಗಿ ಸಕ್ಕರೆ ಇಲ್ದಿರೋ ಕಾಫಿಲ್ ಬಾಯಿ ತೊಳ್ಕೊಂಡ್ ಬಾ. ನನ್ನ ಶಪಥ ಗೊತ್ತಲ್ಲ, ಅನ್ಕೊಂಡಿದ್ದನ್ನ ಆಗೋವರೆಗೂ ಬಿಡೋದಿಲ್ಲ ನಾನು. ಯಾವ ಗಾಡಿ ತಗೊಳ್ತಾರೋ ಅದ್ ಹೆಂಗ್ ಓಡಿಸ್ತಾರೋ ನಾನು ನೋಡ್ತೀನಿ. ಈ ಸಲ ಬಹಳ ಬಿಸಿಲು ಬಿದ್ದತಿ. ನಿಮ್ ಕಡೆನೂ ಹೆಂಗ ಏನು? ಹೌದು ಸರ್. ಈ ಚಾರ್ಜರ್ ಆಗ್ತದ ನೋಡ್ ನಿನ್ ಫೋನ್ದಾಗ. ಇಲ್ಲಮ್ಮ, ಇದಾಗಲ್ಲ. ಆಗಂಗಿಲ್ಲ? ಅಲ್ಲ, ಬಹಳ ಮುಖ್ಯವಾದ ಕರೆ ಇರ್ತೇನೆ. ನನ್ ಫೋನ್ಯಾಗ ಮಾಡಲ್ಲ, ಕೊಡ್ಲಿ? ಇಲ್ಲ ಅಮ್ಮ, ಪರವಾಗಿಲ್ಲ. ಆಫೀಸಿಂದ ಬಾಸ್ ಕಾಲ್ ಮಾಡಿದ್ರು. ನಾನು ಆದಷ್ಟು ಬೇಗ ಹೊರಡ್ತೀನಿ. ನನ್ನ ಚಾರ್ಜರ್ ನನ್ನ ಲಗೇಜ್ ಬ್ಯಾಗಲ್ಲಿದೆ. ನನ್ನ ಲಗೇಜ್ ಹೋಟೆಲಲ್ಲಿ ಇಟ್ಟಿದ್ದೀನಿ. ನಾನು ಅಲ್ಲಿಗೆ ಹೋಗಿ ಚಾರ್ಜ್ ಹಾಕೊಂಡು ಮಾತಾಡ್ತೀನಿ. ಯಾಕೆ ಅವಸರ ಮಾಡ್ಕೋತಿ? ನನ್ ಫೋನ್ಯಾಗ ಮಾಡಲ್ಲ. ಮಾತು ಅರ್ಧದಾಗ ನಿಂತದ ಅಂದಿಯಲ್ಲ, ಅದನ್ನ ಪೂರ್ತಿ ಮಾಡು. ಇಲ್ಲಮ್ಮ, ಬೇಡ, ನಾನು ಹೊರಡ್ತೀನಿ. ಅದೇನ್ ಓಡ್ತದ ನಿನ್ ಮನಸ್ನ್ಯಾಗೆ ಅನ್ನೋದು ತಿಳಿವಳ್ದಾಗ್ಯದ ನೋಡು. ಆದ್ರ ನಿನ್ನನ್ ಕಳಿಸ್ಕೊಡ್ಲಿಕ್ಕ ಮನಸ್ಸ ಬರ್ವಲ್ದು ನೋಡು. ಇದ್ದು ನಾಳೆ ಮುಂಜಾನೆ ಹೋಗಲ್ಲ? ಇಲ್ಲ ಅಮ್ಮ, ನನಗೆ ಕೆಲಸ ಇದೆ. ನನಗೂ ಹಾಗೆ ಹೊರಡೋದಕ್ಕೆ ಮನ್ಸಾಗ್ತಿಲ್ಲ. ಆದ್ರೆ ಏನ್ ಮಾಡೋದು? ತಾಯಿ ದರ್ಶನ ಮಾಡ್ಬೋದೇ ಹೊರತು ಅವಳನ್ನ ನಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕಾಗಲ್ವಲ್ಲ. ಎಂತ ಮಾತಂದಿ ಮಗಳ, ಒಗಟಂಗ ಅಂದ್ರು ಆ ಮನಸ್ ಮುಟ್ತು ನೋಡು. ಆ ಅವ್ವಾನೇ ನಿನ್ನ ಇಲ್ಲಿ ಕಳಿಸ್ಕೊಟ್ಟಾಳ ಅನ್ಸ್ತೈತಿ. ಮತ್ತ ಆಗಾಗ ಫೋನ್ ಮಾಡು, ನನ್ನ ನಂಬರ್ ಸೇವ್ ಮಾಡ್ಕೊ. ಏನ ಈಕೆ ಹಿಂಗ ಭಾಳ ಹಚ್ಕೊಂಡ್ರ ಕಲ್ಲನ್ನು ಮಕ್ಕಳ ಹಂಗ ಪ್ರೀತಿ ಮಾಡ್ತಾಳ. ಆದ್ರೆ ಹೆತ್ತು ಮಗನನ್ನು ದೂರ ಇಟ್ಟು ಯಾಕೆ ಕಲ್ಲಾಗಿದ್ದಾರೆ? ಇವ್ರಿಗೆ ಇವ್ರದೇ ಆದ ಸಂಸಾರ ಇದೆ. ಗಂಡ ಮಕ್ಕಳು ಎಲ್ಲ ಸಂತೋಷವಾಗಿದ್ದಾರೆ. ಹಳೇದ್ರ ಬಗ್ಗೆ ಮಾತಾಡೋ ಹಕ್ಕಿಲ್ಲ ನನಗೆ. ನಾನು ಹೋಗಿ ಬರ್ತೀನಿ ಅಮ್ಮ. ಬಹಳ ಜೋಪಾನ ಬಾ. ನೀವಿಬ್ರು ಬೆಂಗಳೂರಿಗೊಂದ್ಸಲ ಬನ್ನಿ, ಬಿಸ್ನೆಸ್ ಡೀಲಿಂಗ್ ಬಗ್ಗೆ ಮಾತಾಡೋಣ. ಆಯ್ತು ಬಾ. ಒಂದ್ ನಿಮಿಷ ಕೂಡವ, ಕುಂಕುಮ ಕೊಡ್ತೀನಿ. ಇಲ್ಲೇ ಕೊಡು. ಒಂದ್ ಮಿನಿಟ್ ಹಿಡ್ಕೊಳ್ರಲ್ಲ. ಉಡಿ ತೆಗ್ಯವ. ಕಾರಣ ಏನೋ ಗೊತ್ತಿಲ್ಲ, ಆದ್ರೆ ನೀನ್ ನೋಡಿ ಬಹಳ ಸಂತೋಷ ಆಯ್ತು.
ನೀನು ಮತ್ತೆ ಇಲ್ಲಿಗೆ ಬರೋ ಹಂಗಾಗ್ಲಿ, ನೀನು ಆಸೆ ಪಟ್ಟಿದ್ದೆಲ್ಲ ನಿನಗೆ ಸಿಗೋ ಹಂಗಾಗ್ಲಿ, ಜೊತೆಗೆ ಲಗ್ನನೂ ಆಗೋ ಹಂಗಾಗ್ಲಿ. ನಮ್ದು ಡಿಟ್ಟೋ. ಒಳ್ಳೆ ಸಂಗಾತಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕಲ್ಲ ಅಮ್ಮ. ನಿಮ್ಮ ಆಶೀರ್ವಾದದಂತೆ ಆಗುತ್ತೆ ಅಂತ ನಂಬಿದ್ದೀನಿ. ಖಂಡಿತ ಆಗ್ತೈತೆ ನೋಡು. ಯಾರ ಅದೃಷ್ಟ ಹ್ಯಾಂಗಿರ್ತದ ಅನ್ನೋದು ವಿಧಿಗೆ ಚಲೋತ್ನಾಗ ಗೊತ್ತಿರತ್ತೆ. ಈಗ ನಂದ ನೋಡು, ಇಂಥ ಒಳ್ಳೆ ಗಂಡ ಸಿಗ್ಬೇಕಾದ್ರ ನಾನು ಎಷ್ಟ್ ಜನ್ಮದ ಪುಣ್ಯ ಮಾಡಿನೋ ಏನೋ. ಚುರುಬಾತ ಆತ ನಿನ್ನ ಸೆಂಟಿಮೆಂಟ್ ಏನು? ಅದನ್ನೆಲ್ಲ ನಂಬೇಡವ. ಯಾಕೆ ಹಂಗ ಸುಮ್ಮ ಹೊಗಳಾಕತ್ತಾಳ? ಏನಿಲ್ಲ, ಇಷ್ಟೊಂದು ಪ್ರೀತಿ ನನ್ನಂಥವ್ರಿಗೆ ಯಾರು ಕೊಟ್ಟಾರ ಹೇಳು? ಈ ಮನಿ ನೋಡು, ಇದಕ್ಕೂ ನನ್ನ ಹೆಸರ ಇಟ್ಟಾರ. ಇವ್ರು ಕೊಟ್ಟಿರೋ ಪ್ರೀತಿನ ಇವ್ರಿಗೆ ವಾಪಸ್ ಮಾಡ್ಲಿಕ್ಕ ಒಂದು ಜನ್ಮ ಸಾಲದು. ಈಗ ವಾಪಸ್ ಮಾಡುವಂತ ಯಾರು ನಿನ್ನ ಕುತ್ತಿಗೆ ಪಟ್ಟಿ ಹಿಡ್ದಾರ? ಅಮ್ಮ, ಹೋಗೋ ಟೈಮಲ್ಲಿ ಈ ತರ ಕಣ್ ತುಂಬ್ಕೋಬೇಡಿ ಅಮ್ಮ. ನಿಮ್ಮಿಬ್ರು ಪ್ರೀತಿ ನೋಡ್ತಿದ್ರೆ ನನಗೆ ತುಂಬಾನೇ ಖುಷಿ ಆಗ್ತಿದೆ. ನಿಮ್ಮಿಬ್ರು ಮಧ್ಯೆ ಇರೋ ಈ ಹೊಂದಾಣಿಕೆ, ಸಹಜತೆನ ನೋಡ್ತಿದ್ರೆ ನನಗೂ ನಿಮ್ಮಿಬ್ರಷ್ಟೇ ಖುಷಿ ಆಗ್ತಿದೆ. ನಿಮ್ದು ಬಹಳ ಒಳ್ಳೆ ಸಂಸಾರ. ನೀವ್ ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ನಾನು ಬರ್ತೀನಮ್ಮ, ಹೋಗ್ಬರ್ತೀನಿ. ಹೋಗ್ಬರ್ತೀನಿ ಸರ್. ಆಗ್ಲಿಕ್ಕೂ ಸರ್. ಒಂದು 5-6 ತಾಸು ಜರ್ನಿ ಆಗ್ತದೇನವ? ಭಾಳ ಹುಷಾರು. ಸೌದತ್ತಿಗೆ ಬಂದಾಗೆಲ್ಲ ನಮ್ಮ ಮನೆಗ್ ಬಂದು ಹೋಗ್ಬೇಕು. ಅದ್ ಹಂಗಲ್ಲ, ನಮ್ಮ ಮನೆಗೆ ಬರ್ಬೇಕಂತಲೇ ಸೌದತ್ತಿಗೆ ಬರ್ಬೇಕು. ಬರ್ತೀಯಲ್ಲ? ಮತ್ತ ಮುಂದಿನ ಸಲ ಬರ್ಬೇಕಾದ್ರ ಜೋಡಿಯಾಗಿ ಬರ್ಬೇಕು ಏನ? ಶಿವಯ್ಯ, ಸಾವಕಾಶ ಕರ್ಕೊಂಡು ಹೋಗ್ಬೇಕಿನ. ಒಂದ್ ವೇಳೆ ನಾನೇನಾದ್ರೂ ನಿಜ ಹೇಳಿದಿದ್ರೆ ಈ ತಾಯಿ ಮುಖದಲ್ಲಿ ಈ ನಗು ಇರ್ತಿತ್ತ? ಇಲ್ಲ, ನಾನು ಆರ್ಯ ಸರ್ ಬಗ್ಗೆ ಹೇಳ್ದೆ ಇದ್ದಿದ್ದೆ ಒಳ್ಳೇದಾಯ್ತು. ನಾನು ಇಲ್ಲಿಗೆ ಬರ್ಲೇಬಾರ್ದಿತ್ತು. ಇವ್ರು ದೂರ ಮಾಡಿದ ಮಗ ಅಲ್ಲೆಲ್ಲೋ ಬದುಕ್ತಿದ್ದಾರೆ ಅಂತ ಇವ್ರಿಗೆ ಗೊತ್ತಾದಾಗ ಇವ್ರ ಸಂಸಾರ ಏನಾಗ್ಬೋದು? ಅಥವಾ ನನ್ನಮ್ಮ ಇನ್ಯಾರನ್ನೋ ಮದುವೆ ಆಗಿ ಬೇರೆನೆ ಸಂಸಾರ ಹೊಂದಿದ್ದಾರೆ ಅಂತ ಗೊತ್ತಾದ್ರೆ ಆರ್ಯ ಸರ್ಗೆ ಹೇಗೆ ಅನಿಸ್ಬೋದು? ನಾನು ಹೇಳ್ದೆ ಇದ್ದಿದ್ದೆ ಸರಿ. ಈ ವಿಷಯ ಇಲ್ಲಿಗೆ ಮುಗ್ದೋಗ್ಲಿ. ಅನು ಕಟ್ ಅಂತ ಯಾಕೆ ಫೋನ್ ಕಟ್ ಮಾಡಿದ್ಲು? ಆಮೇಲೆ ಸ್ವಿಚ್ ಆಫ್ ಮಾಡಿದಾಳೆ ಜಂಡೆ. ಫೋನಲ್ಲಿ ಕೇಳಿದ್ದು ಇನ್ನೊಂದು ಧ್ವನಿ ನಾನು ಕೇಳಿದ್ದೀನಿ ಜಂಡೆ, ಹೇಳಿದ್ದೀನಿ ಜಂಡೆ. ಆ ಧ್ವನಿ ನನಗೆ ಗೊತ್ತು ಚಂಡೆ, ಗೊತ್ತು ಚಂಡೆ.
ಸಂಜು ಸಂಜು ಸಂಜು